ಹಲೋ ಆ್ಯಂಡ್ ವೆಲ್ಕಮ್ ಟು ಆಲ್. ಸೊ ಈ ವಿಡಿಯೋದಲ್ಲಿ ಯಾವುದಾದ್ರೂ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟರೆ ಅದನ್ನು ವಿತಿನ್ 30 ಸೆಕೆಂಡ್ಸ್ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಸೊ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಎಕ್ಸಾಂಪಲ್ ತಗೊಳ್ರಿ. 2x² - 3x + 1 = 0 ಅನ್ನುವಂಥ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಸೊ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ x² ಜೊತೆಗಿರುವಂಥ ನಂಬರ್ ಆ್ಯಂಡ್ ಲಾಸ್ಟ್ ನಂಬರನ್ನು ಮಲ್ಟಿಪ್ಲೈ ಮಾಡಿ. 2 1s 2 ಅಂತ ಬರುತ್ತೆ, ಹೌದಾ? ಈ ಮಿಡಲ್ ನಂಬರ್ -3 ಅಂತ ಇದೆ. ಸೊ ಆ -3ಯನ್ನು ನೀವು ಸೈನ್ ಚೇಂಜ್ ಮಾಡಿ +3 ಅಂತ ಬರ್ಕೊಡಿ. ಸೊ ಇಲ್ಲಿ ಮೈನಸ್ ಇದ್ದರೆ ನೀವು ಪ್ಲಸ್ ಅಂತ ಬರ್ಕೋಬೇಕು, ಆ್ಯಂಡ್ ಪ್ಲಸ್ ಇದ್ದರೆ ಮೈನಸ್ ಅಂತ ಬರ್ಕೋಬೇಕು. ಜಸ್ಟ್ ಸೈನ್ ಚೇಂಜ್ ಮಾಡಿ ಬರ್ಕೋಬೇಕು. ಆ್ಯಂಡ್ ಇಲ್ಲಿ ಬರ್ಕೊಂಡಿರುವಂಥ ನಂಬರನ್ನು ನೀವು ಫ್ಯಾಕ್ಟರೈಸ್ ಮಾಡಿ. 2ನ ಫ್ಯಾಕ್ಟರೈಸ್ ಮಾಡಿದರೆ 2 × 1 ಅಂತ ಬರಿಬೋದು. ಇಲ್ಲಿ ನಮಗೆ ಸಿಗುವಂಥ ನಂಬರ್ಸ್ 2 ಆ್ಯಂಡ್ 1. ಈ ಎರಡೂ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ 2 ಬರಬೇಕು. ಆ್ಯಂಡ್ ಈ ಎರಡೂ ನಂಬರ್ಸನ್ನು ನೀವು ಆ್ಯಡ್ ಮಾಡಿದರೆ ಆನ್ಸರ್ +3 ಬರಬೇಕು. ಆ ಥರ ಈ ಎರಡೂ ನಂಬರ್ಸನ್ನು ತಗೋಬೇಕು. 2ಅನ್ನು ಫ್ಯಾಕ್ಟರೈಸ್ ಮಾಡಿದರೆ 2 × 1 ಅಂತ ಮಾತ್ರ ನಾವು ಬರ್ಕೋಬೋದು. ಸೊ ಈ ಎರಡೂ ನಂಬರ್ಸನ್ನು ತೊಗೊಂಡ್ರೆ +2 ಆ್ಯಂಡ್ +1 ಇವೆರಡನ್ನೂ ಆ್ಯಡ್ ಮಾಡಿದರೆ ನಿಮಗೆ ಆನ್ಸರ್ +3 ಬರುತ್ತೆ. ಸೊ ಇವೆರಡನ್ನು x +2 ಆ್ಯಂಡ್ x +1 ಅಂತ ಬರ್ಕೊಡ್ರಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, x² ಜೊತೆಗಿರುವಂಥ ನಂಬರ್ 2, ಹೌದಾ? ಸೊ ಇಲ್ಲಿ ಬರ್ಕೊಂಡಿರುವಂಥ ನಂಬರನ್ನು /2 ಮಾಡಿ, ಎರಡಕ್ಕೂ ಅಷ್ಟೇ. ಈಗ ಇನ್ ಕೇಸ್ ಇವೆರಡು ಕ್ಯಾನ್ಸಲ್ ಆದರೆ ಎರಡನ್ನೂ ಕ್ಯಾನ್ಸಲ್ ಮಾಡಿ ನೀವು ಆನ್ಸರನ್ನು ಬರೀಬೇಕು. x ಸೊ ಇಲ್ಲಿ 2 1s 2 ಆ್ಯಂಡ್ 2 1s 2 ಎರಡು ಕ್ಯಾನ್ಸಲ್ ಆದರೆ x 1 ಬರುತ್ತೆ. ಆ್ಯಂಡ್ ಇಲ್ಲಿ 1/2 ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಸ್ ಇಟ್ ಈಸ್ x 1/2 ಅಂತ ಬರೀರಿ. ಸೊ ಇವೆರಡು ನಿಮ್ಮ ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಆನ್ಸರ್ಸ್ ಆಗಿರ್ತವೆ. ದೀಸ್ ಆರ್ ದಿ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಮೆಥಡಿಂದ ವಿತಿನ್ 30 ಸೆಕೆಂಡ್ಸಲ್ಲೇ ನೀವು ಇದರ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಬನ್ನಿ ಇನ್ನೊಂದು ಎಕ್ಸಾಂಪಲಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಎಕ್ಸಾಂಪಲ್ 3x² + 7x + 2 = 0 ಅಂತ ಇದೆ. ಸೊ ಇದನ್ನು ಸಾಲ್ವ್ ಮಾಡಬೇಕಂದ್ರೂ ಫಸ್ಟ್ ನೀವೇನು ಮಾಡಬೇಕು, x² ಜೊತೆಗಿರುವಂಥ ನಂಬರನ್ನು ಆ್ಯಂಡ್ ಈ ಲಾಸ್ಟ್ ನಂಬರನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. 3 2s 6 ಅಂತ ಬರುತ್ತೆ, ಹೌದಾ? ನೆಕ್ಸ್ಟ್ ಏನು ಮಾಡಬೇಕು, ಈ ಮಿಡಲಲ್ಲಿರುವಂತಹ ನಂಬರನ್ನು ಸೈನ್ ಚೇಂಜ್ ಮಾಡಿ ಬರ್ಕೋಬೇಕು. ಈ ಮಿಡಲಲ್ಲಿ +7 ಅಂತ ಇದೆ. ಈ +7ಅನ್ನು -7 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಈ 6ಅನ್ನು ಫ್ಯಾಕ್ಟರೈಸ್ ಮಾಡಿ ಬರೀರಿ. 6ಅನ್ನು ಫ್ಯಾಕ್ಟರೈಸ್ ಮಾಡಿದರೆ ನೀವು ಎರಡು ರೀತಿಯಲ್ಲಿ ಬರಿಬೋದು. ಒಂದು 6 × 1 = 6 ಅಂತ ಬರಿಬೋದು, ಅಥವಾ 6ಅನ್ನು 3 2s 6 ಅಂತ ಬರಿಬೋದು. ಸೊ ಇವೆರಡರಲ್ಲಿ ಯಾವ್ದು ನಿಮಗೆ ಯೂಸ್ ಆಗುತ್ತೆ ಆ ನಂಬರ್ಸನ್ನು ತಗೋಬೇಕು. ನಿಮ್ಮ ಆನ್ಸರ್ -7 ಬರಬೇಕು. -7 ಬರಬೇಕು ಅಂತಂದರೆ 3 ಆ್ಯಂಡ್ 2ಅನ್ನು ತೊಗೊಂಡ್ರೆ ನಿಮಗೆ -7 ಆನ್ಸರ್ ಬರೋದಿಲ್ಲ. 6 ಆ್ಯಂಡ್ 1ಅನ್ನು ನೀವು ಕನ್ಸಿಡರ್ ಮಾಡಬೇಕು. ನಂಬರ್ 6 ಆ್ಯಂಡ್ ನಂಬರ್ 1 ಇವೆರಡನ್ನು ಮೈನಸ್ ಸಿಂಬಲಿಂದ ತಗೊಳ್ಳಿ. -6 ಆ್ಯಂಡ್ -1 ಎರಡೂ ಆ್ಯಡ್ ಮಾಡಿದರೆ ನಿಮಗೆ -7 ಆನ್ಸರ್ ಬರುತ್ತೆ. ಸೊ ಈ ಎರಡೂ ನಂಬರ್ಸನ್ನು x -6 ಆ್ಯಂಡ್ x -1 ಅಂತ ಬರ್ಕೊಡ್ರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, x² ಜೊತೆಗಿರುವಂತಹ ನಂಬರ್ 3. ಸೊ ಎರಡಕ್ಕೂ /3 ಅಂತ ಬರೀರಿ. ಈಗ ಇನ್ ಕೇಸ್ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ ಆನ್ಸರನ್ನು ಬರೀಬೇಕು. ಇಲ್ಲ ಅಂತಂದರೆ ಅದೇ ಆನ್ಸರೇ ನಿಮ್ಮ ರೂಟ್ ಆಗಿರುತ್ತೆ. ಸೊ ಇಲ್ಲಿ x ಏನು ಬರುತ್ತೆ ನೋಡಿ, 3 1s ಆ್ಯಂಡ್ 3 2s ಇವೆರಡು ಕ್ಯಾನ್ಸಲ್ ಆಗ್ತವೆ. ಸೊ ಕ್ಯಾನ್ಸಲ್ ಆದಮೇಲೆ -2 ನಿಮಗೆ ಆನ್ಸರ್ ಬರುತ್ತೆ. ಸೊ ಇನ್ನೊಂದು x -1/3 ಇವೆರಡು ಕ್ಯಾನ್ಸಲ್ ಆಗೋದಿಲ್ಲ. ಸೊ ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಅದೇ ಥರ ಬರೀರಿ, -1/3. ಸೊ ದೀಸ್ ಆರ್ ದಿ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಇನ್ನೊಂದು ಎಕ್ಸಾಂಪಲ್, ಈ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ x² + 5x + 6 = 0 ಅಂತ ಬರುತ್ತೆ. ಸೊ ಇಲ್ಲಿ x² ಜೊತೆಗೆ ಯಾವುದೇ ಕೋಎಫಿಷಿಯೆಂಟ್ ಇಲ್ಲ. ಸೊ ಈಗೇನು ಮಾಡಬೇಕು, ಜಸ್ಟ್ ಸಿ, x² ಜೊತೆಗೆ ಏನೂ ಇಲ್ಲ ಅಂತಂದರೆ ಯು ಕ್ಯಾನ್ ಕನ್ಸಿಡರ್ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಈಗ x² ಜೊತೆಗಿರುವಂಥ ನಂಬರ್ ಆ್ಯಂಡ್ ಲಾಸ್ಟ್ ನಂಬರನ್ನು ಮಲ್ಟಿಪ್ಲೈ ಮಾಡಿ ಬರೀರಿ. 6 1s 6 ಅಂತ ಬರುತ್ತೆ. ನೆಕ್ಸ್ಟ್ ಮಿಡಲಲ್ಲಿರುವಂತಹ ನಂಬರ್ +5 ಅಂತ ಇದೆ. ಸೊ ಆ ನಂಬರನ್ನು ಸೈನ್ ಚೇಂಜ್ ಮಾಡಿ ಬರ್ಕೊಡ್ರಿ, -5 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 6ಅನ್ನು ಫ್ಯಾಕ್ಟರೈಸ್ ಮಾಡಿಕೊಡ್ರಿ. ಸೊ ಆಗಲೇ ಹೇಳ್ದಂಗೆ 6 6 × 1 ಅಂತ ಬರಿಬೋದು, ಆ್ಯಂಡ್ 6 3 2s ಅಂತಲೂ ಬರಿಬೋದು. ಸೊ ಈಗ ನಿಮಗೆ 5 ಆನ್ಸರ್ ಬರಬೇಕು. 5 ಆನ್ಸರ್ ಬರಬೇಕು ಅಂತಂದರೆ ಯು ಕ್ಯಾನ್ ಟೇಕ್ -6 ಆ್ಯಂಡ್ +1 ನಿಮಗೆ ಆನ್ಸರ್ ಬರುತ್ತೆ -5 ಅಂತ. ಸೊ ಇಲ್ಲಿನೂ -5 ಆನ್ಸರ್ ಬರುತ್ತೆ. ಆ್ಯಂಡ್ 3 2 ಎರಡಕ್ಕೂ ನಾವು ಮೈನಸ್ ಸಿಂಬಲ್ ತೊಗೊಂಡ್ರೆ ಇಲ್ಲಿನೂ ನಮಗೆ -5 ಆನ್ಸರ್ ಬರುತ್ತೆ. ಆದರೆ ಇಲ್ಲಿ 6 1s 6 ಅಂತ ನೀವು ಮಾಡಿಕೊಂಡಾಗ ನಿಮ್ಮ ಆನ್ಸರ್ +6 ಬಂತು. ಸೊ +6 ಬಂತು ಅಂತಂದರೆ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆನ್ಸರು ಪಾಸಿಟಿವ್ ಬರಬೇಕು. ಆ್ಯಂಡ್
ಆ್ಯಡ್ ಮಾಡಿದಾಗ ನಿಮಗೆ ನೆಗೆಟಿವ್ ಆನ್ಸರ್ ಬರಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಎರಡೂ ಪೇರ್ ಆಫ್ ನಂಬರ್ಸಲ್ಲಿ ಒಂದು ಪೇರ್ ಆಫ್ ನಂಬರ್ನ ಚೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿರಿ, -6 ಆ್ಯಂಡ್ +1 ಏನಾದರೂ ತೊಗೊಂಡ್ರೆ ಪ್ಲಸ್ ಇಂಟು ಮೈನಸ್ -6 ಆಗುತ್ತೆ. 6 1 6 ಆ್ಯಂಡ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಈ ನಂಬರನ್ನ ನೀವು ತಗೊಳಕ್ಕೆ ಬರೋಂಗಿಲ್ಲ. ಸೊ ಗೋ ಫಾರ್ -3 ಆ್ಯಂಡ್ -2. ಸೊ -3 -2 ತೊಗೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 2 6 ಆಗುತ್ತೆ. ಸೊ ನಿಮ್ಮ ಆನ್ಸರ್ +6 ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವೆರಡೂ ನಂಬರ್ಸನ್ನು ಆ್ಯಡ್ ಮಾಡಿದರೆ ನಿಮಗೆ -5 ಆನ್ಸರ್ ಬರುತ್ತೆ. ಸೊ ಇವೆರಡೂ ನಂಬರ್ಸನ್ನು ನೀವು ಎಕ್ಸ್ ವ್ಯಾಲ್ಯೂಸ್ ಆಗಿ ತಗೋಬೇಕು. ಸೊ x = -3 ಆ್ಯಂಡ್ x = -2. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, x² ಜೊತೆಗೆ ಯಾವ ನಂಬರ್ ಇರುತ್ತೋ ಅದನ್ನು ಡಿವೈಡೆಡ್ ಬೈ ಮಾಡಬೇಕು ಅಂತ ಹೇಳಿದ್ವಿ. ಸೊ ಈಗ x² ಜೊತೆಗೆ ನಂಬರ್ 1 ಇದೆ. ಸೊ ಈ ಕೇಸಲ್ಲಿ ನೀವು ಡಿವೈಡೆಡ್ ಬೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡಿವೈಡೆಡ್ ಬೈ ಮಾಡಿದರೆ ಮತ್ತೆ ನಿಮಗೆ ಅದೇ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಇವೆರಡೇ ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್ಸಿಗೆ ರೂಟ್ಸ್ ಆಗಿರ್ತವೆ. ಸೊ ಓಕೆ, ಐ ಹೋಪ್ ಈ ಮೆಥಡ್ ನಿಮಗೆ ಬಹಳ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಮೆಥಡ್ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.